ನೀವು ವಾಟ್ಸಾಪ್ ಬಳಸ್ತಾ ಇದ್ದೀರಿ ತಾನೆ? ಹಾಗಿದ್ರೆ ಈ ಅಪ್ಡೇಟ್ ನಿಮಗಾಗಿನೇ. ಫೆಬ್ರವರಿಯಿಂದ ವಾಟ್ಸಾಪ್ ಒಂದು ಹೊಸ ರೂಲ್ ತರ್ತಾ ಇದೆ. ಅದೇನು ಅಂತ ಹೇಳ್ತೀನಿ. ಈಗಲೇ ಬಾಸ್ವಾಲಾ ಡೈಲಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಾಟ್ಸಾಪ್ ಮೊದಲು ಹೇಗಿತ್ತು? ಇಷ್ಟೊಂದು ದಿನ ನಾವು ಒಂದೇ ವಾಟ್ಸಾಪ್ ನಂಬರ್ ಅನ್ನ ಬೇರೆ ಬೇರೆ ಫೋನ್ಗಳಲ್ಲಿ, ಬೇರೆ ಬೇರೆ ಟ್ಯಾಬ್ಗಳಲ್ಲಿ, ಆ ಫೋನಲ್ಲಿ ಸಿಮ್ ಇಲ್ಲದೆ ಇದ್ರೂ ಕೂಡ OTP ಮೂಲಕ ಲಾಗಿನ್ ಆಗಿ ವಾಟ್ಸಾಪ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಈಗ ಹೊಸ ರೂಲ್ ಏನು ಅಂತ ಹೇಳಿದ್ರೆ, ಮುಂದೆ ಅಂದ್ರೆ ಫೆಬ್ರವರಿಯಿಂದ ಈ ರೀತಿ ವಾಟ್ಸಾಪ್ ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮೊದಲಿನ ತರ ನೀವು ಯೂಸ್ ಮಾಡೋದಕ್ಕಾಗಲ್ಲ. ವಾಟ್ಸಾಪ್ ಸಿಮ್ ಇದೆ ಅಂದ್ರೆ ಆ ಫೋನಲ್ಲಿ ಮಾತ್ರ ಓಪನ್ ಆಗುತ್ತೆ. ಸಿಮ್ ಅನ್ನ ಆ ಫೋನಿಂದ ತೆಗೆದೊಡನೆ ವಾಟ್ಸಾಪ್ ಕೂಡ ಸ್ವತಃ ಲಾಗೌಟ್ ಆಗ್ಬಿಡುತ್ತೆ. ಅಂದ್ರೆ ಸಿಮ್ ಯಾವ ಫೋನಲ್ಲಿ ಇದೆಯೋ ಆ ಫೋನಲ್ಲಿ ಮಾತ್ರ ವಾಟ್ಸಾಪ್ ಕೆಲಸ ಮಾಡುತ್ತೆ. ಆದ್ರೆ ಒಂದು ವೇಳೆ ನಮ್ಮ ಫೋನಲ್ಲಿ 2 ಸಿಮ್ ಇದ್ರೆ, ಒಂದು ನಾರ್ಮಲ್ ವಾಟ್ಸಾಪ್, ಹಾಗೇನೆ ಇನ್ನೊಂದು ಬಿಸ್ನೆಸ್ ಅಕೌಂಟ್ ಅನ್ನ ಓಪನ್ ಮಾಡಿ ನೀವು ಯೂಸ್ ಮಾಡೋದಕ್ಕೆ ಸಾಧ್ಯ ಇದೆ. ಆದ್ರೆ ಸಿಮ್ ಕಾರ್ಡ್ ಇಲ್ಲದೆ ಇನ್ನು ಮುಂದೆ ವಾಟ್ಸಾಪ್ ಅನ್ನ ಬೇರೆ ಫೋನ್ನಲ್ಲಿ ಓಪನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸಾಮಾನ್ಯವಾಗಿ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆಫೀಸ್ ಅಥವಾ ಮನೆಯಲ್ಲಿ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ ನಲ್ಲಿ ವಾಟ್ಸಾಪ್ ವೆಬ್ ಲಾಗಿನ್ ಆಗಿ ಕೆಲಸ ಮಾಡ್ತೀವಿ ಅಥವಾ ನೋಡ್ತಾ ಇರ್ತೀವಿ. ಆದ್ರೆ ಕೆಲಸದ ಭರದಲ್ಲಿ ಯಾಕೋ ಲಾಗೌಟ್ ಮಾಡೋದನ್ನೇ ಮರೆತು ಬಿಡ್ತೀವಿ. ಇದರಿಂದಾಗಿ ಹಲವು ಪ್ರೈವಸಿ ಸಮಸ್ಯೆಗಳು ಎದುರಾಗ್ಬಿಡ್ತವೆ. ಆದ್ರೆ ಇನ್ನು ಮುಂದೆ ಹಾಗಲ್ಲ. ನೀವು 6 ಗಂಟೆಗಳ ಒಳಗಡೆ ವಾಟ್ಸಾಪ್ ಅನ್ನ ಮತ್ತೆ ನೋಡಿಲ್ಲ, ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ, ಅದಾಗೆ 6 ಗಂಟೆಗಳ ನಂತರ ಸ್ವಯಂ ಆಗಿ ಲಾಗೌಟ್ ಆಗ್ಬಿಡುತ್ತೆ. ಮತ್ತೆ ಬಳಸೋಕೆ ಹೊಸದಾಗಿ ನೀವು ವಾಟ್ಸಾಪ್ ಲಾಗಿನ್ ಮಾಡಬೇಕಾಗುತ್ತೆ. ಸ್ಕ್ಯಾಮ್ಸು, ಫ್ರಾಡ್ಗಳು ಮತ್ತು ವಾಟ್ಸಾಪ್ ದುರುಪಯೋಗವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಈ ಹೊಸ ರೂಲ್ಸ್ ಬರ್ತಾ ಇದೆ. ಈ ಮಾಹಿತಿಯನ್ನ ವಾಟ್ಸಾಪ್ ಯೂಸ್ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ವಾಲಾ, ಬಿ ದ ಬಾಸ್.